ಪಾರಾಸ್ ಪೃಥ್ವಿ ಜ್ಯುವೆಲರಿ ಚಿನ್ನ ಮತ್ತು ಬೆಳ್ಳಿಗಳ ಪ್ರದರ್ಶನ ಮತ್ತು ಮಾರಾಟ ಇದೀಗ ಸಾಲಿಗ್ರಾಮದ ಕೋಟೆ ಬೀದಿಯಲ್ಲಿರುವ ಬಾಹುಬಲಿ ಭವನದಲ್ಲಿ 4 ದಿನಗಳವರೆಗೆ ನಡೀತಾ ಇದೆ. ಹೌದು, ಉಂಗುರಗಳು, ನೆಕ್ಲೆಸ್ಗಳು, ಬಳೆಗಳು, ಮದುವೆಯ ಸಂಗ್ರಹಗಳು ಮತ್ತು ಕಿವಿ ಓಲೆಗಳಂತಹ ವೈವಿಧ್ಯಮಯ ಕೊಡಿಗಳಾದ್ಯಂತ ಚಿನ್ನ ಮತ್ತು ಬೆಳ್ಳಿಗಳ ಮಾರಾಟ ಇಂದು ನಡೀತಾ ಇದೆ. ತಾಲೂಕು ದಂಡಾಧಿಕಾರಿ ಎಸ್.ಎನ್. ನರಗುಂದ, ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣರಾಜು, ವೈದ್ಯರಾದ ದೇವಿಕಾ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಅಂಕನಹಳ್ಳಿ ತಿಮ್ಮಪ್ಪ ಸೇರಿದಂತೆ ಹಲವರು ದೀಪ ಬೆಳಗಿಸುವ ಮೂಲಕ ಈ ಒಂದು ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಎಸ್.ಎನ್. ನರಗುಂದ ಅವರು, ಮಹಿಳೆಯರು ಅತ್ಯಂತ ಇಷ್ಟಪಡುವ ವಸ್ತು ಅಂದರೆ ಅದು ಚಿನ್ನಾಭರಣಗಳು. ಇದೀಗ ಗ್ರಾಮೀಣ ಭಾಗದಲ್ಲಿ EMI ಮೂಲಕ ಹಾಗೂ ಸುಲಭ ದರದಲ್ಲಿ ನಿಮ್ಮ ಹತ್ತಿರಕ್ಕೆ ಬಂದು ಸೇವೆ ಸಲ್ಲಿಸುತ್ತಿದ್ದಾರೆ. ಮತ್ತೊಂದು, ಬ್ರಾಂಚ್ನ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದ ವಿದ್ಯಾವಂತರಿಗೆ ಉದ್ಯೋಗದ ವ್ಯವಸ್ಥೆ ಕಲ್ಪಿಸುತ್ತಿರುವುದು ಶ್ಲಾಘನೀಯ. ಅದಕ್ಕಾಗಿ ಪಾರಸ್ ಪೃಥ್ವಿ ಜ್ಯುವೆಲರ್ಸ್ನ ಮಾಲೀಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದರು. ಪಾರಸ್ ಜ್ಯುವೆಲರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸಮರ್ಥ್ ಲಾಲ್ದಕ್, ಡೈರೆಕ್ಟರ್ ಆಶೀಶ್ ಕುಮಾರ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಮೂರನೇ ತಾಲೂಕಲ್ಲಿ ಪಾರಸ್ ಪೃಥ್ವಿ ಎಕ್ಸಿಬಿಷನ್ ಕಮ್ ಸೇಲ್ ಅನ್ನೋ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡ್ತಾ ಇರೋದು. ಯಾಕಂದರೆ ಒಳ್ಳೆಯ ಅಭಿಪ್ರಾಯ ಇದೆ ಪೃಥ್ವಿ ಜ್ಯುವೆಲರ್ಸ್ ಬಗ್ಗೆ. ನಾನು ಮೊದಲನೇದಾಗಿ HD ಕೊಟ್ಟಿರುವಾಗ ಇವ್ರಿಗೆ ಒಂದು ಅಂಬೇಡ್ಕರ್ ಭವನಲ್ಲಿ ಸ್ಥಾನ ಕೇಳಿದ್ರು. ಪಾಪ ಅಲ್ಲಿನ ಬೇರೆ ಕಾರ್ಯಕ್ರಮ ಇತ್ತು, ಕೊಡೋಕ್ಕಾಗಲಿಲ್ಲ. ಒಂದು ನೌಕರ ಭವನ, ಹಳೆ ನೌಕರ ಭವನ ಇತ್ತು, ಅದು ನೋಡೋಕೆ ಹೆಂಗಿತ್ತು. ಈ ಪೃಥ್ವಿ ಜ್ಯುವೆಲರ್ಸಲ್ಲಿ ಹೋಗಿ ಅದೊಂದು ಜ್ಯುವೆಲರ್ಸಲ್ಲಿ ಅಲ್ಲಿ ಏನಾಯ್ತಲ್ಲ, ಅದ್ರದ್ದು ಆ ಒಂದು ಚೆನ್ನಾಗಿದ್ದಿಲ್ಲ ಅಂತ ಅನ್ನೋದೊಂದು ಇದ್ದಿಲ್ಲ ಅಲ್ಲಿ. ಆ ಥರ ಡೆಕೋರೇಟಿವ್ ಆಗಿ ಒಂದು ಒಳ್ಳೆ ವ್ಯಾಪಾರ ಅಂತ ಪಾಪ ಅವರು ಅವತ್ತು ಸಿಕ್ಕಾಗ ನಂಗೆ ಹೇಳಿದ್ರು. ಯಾಕಂದರೆ ಅಲ್ಲಿಗಿಂತ ಅಲ್ಲೇ ವ್ಯಾಪಾರ ಜಾಸ್ತಿ ಆಯ್ತು. ಯಾಕಂದರೆ ಅದು ಮೇನ್ ರೋಡ್ಗಿತ್ತು, ಇದು ಇಂಟರ್ನಲ್ ಇತ್ತು. ಇಂಟರ್ನಲ್ ಇದ್ರೂ ಅಲ್ಲಿ ಜನಗಳು ಜಾಸ್ತಿ ಇತ್ತು. ಹಿಂಗಾಗಿ ಅಲ್ಲೇ ಹಾಕಿದ್ದೆ ಒಳ್ಳೆಯದಂತ ಅವ್ರಿಗೆ ಇವತ್ತು. ಇವರು ಇವತ್ತು ಈಗ ಹೇಳಿದ ಪ್ರಕಾರ ನಾನು ಬರೀ ಕುಶಾಲನಗರ ಹಾಗೂ ಹುಣಸೂರು 2 ಕಡೆ ಒಂದು ಕೊಡುತ್ತೆ ಬ್ರ್ಯಾಂಚು KR ನಗರದಿಂದ ಗೊತ್ತಾಯಿತು. ಈಗ ಬೆಳ್ತಂಗಡಿ ಅಂತ ಹೇಳಿದ್ರಿ. ಹಿಂಗೆ ನಿಮ್ಮ ಬ್ರ್ಯಾಂಚ್ಗಳು ಮೈಸೂರಿಗೂ ಪ್ರೊಸೆಸ್ಸಲ್ಲಿ ಹಾಗೂ ಮೈಸೂರಲ್ಲಿ ಸಹ ನಿಮ್ಮ ಪೃಥ್ವಿ ಜ್ಯುವೆಲರ್ಸ್ ಶಾಪ್ಗಳು ಓಪನ್ ಆಗಲಿ ಅಂತ ನಿಮಗೆ ಹಾರೈಸ್ತಾ, ಒಂದು ಒಳ್ಳೆಯ ಸಮಾಧಾನಕರ ರೇಟನ್ನು ನಮ್ಮ ಸಾಲಿಗ್ರಾಮ ತಾಲೂಕಿನವರು ನೀಡಿ ಒಂದು ಒಳ್ಳೆಯ ಸರ್ವಿಸ್ ಕೊಟ್ಟು ತಮ್ಮ ಇನ್ನೂ ಹೆಚ್ಚಿನ ತಮ್ಮ ಒಂದು ಇದನ್ನು ಪೃಥ್ವಿ ಜ್ಯುವೆಲರ್ಸ್ ಬಗ್ಗೆ ಒಂದು ಒಳ್ಳೆಯ ಛಾಯೆಯನ್ನು ಮೂಡಿಸಲಿ. ತಮಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಒಂದು ತಾವು ಹೇಳಿದ್ರಲ್ಲ, ಈಗ ಸುಮಾರು ಜನಗಳಿಗೆ ನೀವು ಜಾಬನ್ನು ಕೊಟ್ಟಿದ್ದೀರಿ, ಮನೆ ಮುಂದೆ ಜಾಬ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ಅಂಥ ಒಂದು ಸಾಮಾಜಿಕ ಕಾರ್ಯಗಳಲ್ಲೂ ಸಹಿತ ತಾವು ತೊಡಗಿಸಿಕೊಂಡು ತಮ್ಮ ಪೃಥ್ವಿ ಜ್ಯುವೆಲರ್ಸನ್ನು ನಾಟ್ ಓನ್ಲಿ ಜ್ಯುವೆಲರ್ಸ್ ಮತ್ತು ಬೇರೆ ಬೇರೆ ಸಂಸ್ಥೆಗಳಾಗಿ ಬೆಳೀಲಿ, ತಮ್ಮದು ಒಳ್ಳೆಯದಾಗಲಿ ಅಂತ. ಮುಖ್ಯವಾಗಿ ನಾನು ಅದು ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ರು. ಆಯ್ತಪ್ಪ, ಎಲ್ಲಿ ಮಾಡ್ತೀನಿ, ಲಾಸ್ಟ್ ಇಯರ್ ಮಾಡಿದ್ದು ಸರ್, ತುಂಬ ಚೆನ್ನಾಗಾಯಿತು. ಬಟ್ ಲಾಸ್ಟ್ ಇಯರ್ ನನಗೆ ಬರ್ಲಿಕ್ಕೆ ಆಗಲಿಲ್ಲ, ಇಲ್ಲಿ ನೋಡಲಿಲ್ಲ. ಹಾಗೆ ನಮ್ಮ ಪೊಲೀಸಿಗೆ ಬಂದಾಗ ನಮ್ಮ ಮೇನ್ ಕನ್ಸರ್ನ್ ಏನಂತಂದರೆ ಸೆಕ್ಯೂರಿಟಿ, ಸೇಫ್ಟಿ. ಏಕೆಂತಂದರೆ ಭಾಳ ಬೆಲೆ ಬಾಳುವಂತಹ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿರ್ತದೆ. ಅದರದ್ದು ಸುರಕ್ಷತೆ ಇಂಪಾರ್ಟೆಂಟ್. ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೆ. CCTV ಎಲ್ಲ ಚೆನ್ನಾಗಿ ಹಾಕ್ಸಿದ್ರೆ ಮತ್ತೆ ಹೋಗೋರು ಬರೋರ ಬಗ್ಗೆ ಭಾಳ ಗಮನ ಇರಬೇಕು. ಯಾರೇ ಅನುಮಾನಾಸ್ಪದವಾಗಿ ಓಡಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಗಮನ ಹರಿಸಬೇಕು. ಏನೇ ಸ್ವಲ್ಪ ಇದ್ರೂ ಕೂಡ ನಮಗೆ ಪರ್ಸನಲ್ ನಂಬರ್ಗೆ ಕಾಲ್ ಮಾಡೋದು, ನಮ್ಮ ಅಫಿಷಿಯಲ್ ನಂಬರ್ ಇರ್ತದೆ. ಮತ್ತು 112ಗೆ ನೀವು ಏನೇ ಎಮರ್ಜೆನ್ಸಿನಲ್ಲಿ ನೀವು ಫೋನ್ ಮಾಡಿದ್ರೆ ನಾವು ಬಂದು ಅದನ್ನ ಅಟೆಂಡ್ ಮಾಡ್ಕೊಳ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಿಮ್ಮದು ಒಂದು ಬ್ರಾಂಚ್ ಯಾಕೆ ಆಗಬಾರ್ದು? ಈಗ ನಮ್ಮ ಸಾಹೇಬರು ಜನಸಂಖ್ಯೆಯಲ್ಲಿ ಅಲ್ಲಿ ಯಾವುದೇ ಒಂದು ಭಾಗದಲ್ಲಿ ಕ್ಯಾಮರಾಡ ತಾಲೂಕಿಗೆ ನಮ್ಮ ಸಾಲಿಗ್ರಾಮ ದೊಡ್ಡದು ಅಂತ ಈಗ ಚರ್ಚೆ ಮಾಡಿದವು. ಇಲ್ಲಿ ಈಗ ನಾವು ಅಲ್ಲಿಗೊಂದು 20 ಕಿಲೋಮೀಟರ್ ಬರಬೇಕು. ಈ ಭಾಗದ ಜನರು ನಿಮ್ಮ ಒಂದು ಅಂಗಡಿಗೆ ಬರ್ಬೇಕಾದ್ರೆ ಒಂದು 20 ಕಿಲೋಮೀಟರ್ ಜನರ ರೈತರು ಆಗ್ಬೋದು, ಕಸ್ಟಮರ್ ಆಗೋದು, ರೆಗ್ಯುಲರ್ ಯಾರೇ ಆಗಿರ್ಬೋದು ಅಲ್ಲಿ ಬರಬೇಕು. ನೀವು ಇದೊಂದು ಬಹಳ ಉತ್ತಮವಾದ ಪ್ರಯತ್ನ ಇಲ್ಲಿ ಪ್ರದರ್ಶನ ಇಟ್ಟಿರೋದು. ಮಹಿಳೆಯರಿಗೆ ಏನೇ ಕೊಟ್ಟರು ಸಂತೋಷ ಆಗಲ್ಲ. ಒಡವೆ ಒಂದು ತೋರಿಸ್ಬಿಟ್ರೆ ತುಂಬ ಅವರಿಗೆ ಎಲ್ಲ ಸಂತೋಷ. ನನಗೂ ಎಲ್ಲ ನೋಡ್ತಾ ಇದ್ರೆ ಎಷ್ಟೊಂದು ವಿವಿಧವಾದ ವೆರೈಟೀಸ್ ಇದೆ. ನನ್ನ ಹತ್ರ ಇರೋದು ಭಾಳ ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ.
ಭಾಳ ಖುಷಿನೂ ಆಯ್ತು ಇಂಥ ಒಂದು ಫಂಕ್ಷನ್ಗೆ. ಅಂದರೆ ಪ್ರತಿನಿತ್ಯ ನಾವು ಪೇಷಂಟ್ಸ್ ನೋಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ನಮ್ಮ ದಿನನಿತ್ಯದ ರೊಟೀನ್ ಕಾರ್ಯಕ್ರಮ ಬಿಟ್ಟು ಈ ಒಂದು ಪ್ರದರ್ಶನಕ್ಕೆ ಆಹ್ವಾನ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ತಂತು. ಹಾಗೂ ಇಲ್ಲಿ ಎಲ್ಲ ಒಡವೆಗಳ ಪ್ರದರ್ಶನ ನೋಡಿ ನನಗೂ ಖುಷಿ ಆಯಿತು. ಹೌದು, ನಾವು ಯಾವುದೋ ಒಂದು ಆಫ್ ಟೈಮ್ ಅಂದರೆ ಡ್ಯೂಟಿ ಇಲ್ಲದೆ ಇರೋ ಟೈಮ್ನಲ್ಲಿ ಸ್ವಲ್ಪ ನಮ್ಮ ಟೈಮು ಡೆಡಿಕೇಟ್ ಮಾಡಬೇಕು ಶಾಪಿಂಗಿಗೆ. ಹಬ್ಬವರೆಗೆ ಎಲ್ಲೋ ಅರ್ಜೆಂಟಲ್ಲಿ ಹುಡುಕ್ಬಿಟ್ಟು ಮಗನ ಕರ್ಕೊಂಡು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಬೇಕು ಅನಿಸ್ತು ವೆರೈಟೀಸ್ ಎಲ್ಲ ನೋಡಿ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಹೇಳಿದ್ರು, ಈ ಪ್ರದರ್ಶನ ಮತ್ತು ಪೃಥ್ವಿ ಜ್ಯುವೆಲ್ಲರ್ಸ್ ಅವರು ಎಲ್ಲಿ ಅವ್ರದ್ದು ಶಾಖೆ ಓಪನ್ ಮಾಡ್ತಾರೆ ಆ ಶಾಖೆನಲ್ಲಿ ಅಲ್ಲಿ ಗ್ರಾಮದ ಜನರಿಗೆ ಒಂದು ಕೆಲಸದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದು ಬಹಳ ಸಂತೋಷಕರವಾದ ವಿಷಯ ಮತ್ತು ಅಲ್ಲಿನ ಜನತೆಗೆ ಉಪಯೋಗ ಆಗುವಂತಹ ಒಂದು ವಿಷಯ. ಸೊ ಅದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಈ ಸಾಲಿಗ್ರಾಮದ ಜನತೆ ಈ ಒಂದು ಪ್ರದರ್ಶನವನ್ನು ಸದುಪಯೋಗ ಪಡಿಸ್ಕೊಂಡು, ನಾನು ಕೂಡ ನೋಡ್ತೀನಿ. ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ಸ್ವಲ್ಪ ಟೈಮ್ ಫ್ರೀ ಮತ್ತು 4 ದಿನ ಇದೆ. ಸೊ ಐ ಆಲ್ಸೋ ಮೇಕ್ ಯೂಸ್ ಆಫ್ ಇಟ್. ಈ ಒಂದು ಕಾರ್ಯಕ್ರಮಕ್ಕೆ